ನಮ್ಮ ಸರ್ಕಾರ ಬಂದ ಮೇಲೆ 2013ರಿಂದ 2018ವರೆಗೆ ನಮ್ಮ ಸರ್ಕಾರ ಇದ್ದಾಗ ಅಂದರೆ 2014ರಿಂದ ನಾವು 371J ಜಾರಿಗೆ ತಂದ್ವಿ. ಅಲ್ಲಿ ಆ ಸರ್ಕಾರದ ಅವಧಿಯಲ್ಲಿ 30,000ಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆ ಭರ್ತಿ ಮಾಡಿದ್ದೀವಿ. ಸುಮ್ಮನೆ ನಾವು ಡಿಕ್ಲರೇಷನ್ ಮಾಡಿ ಬಿಟ್ಟಿಲ್ಲ. 2018 ನಮ್ಮ ಸರ್ಕಾರ ಹೋಗೋ ವೇಳೆಯಲ್ಲಿ 30,000 ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ದೀವಿ. ದಟ್ ವಾಸ್ ದ ಅಚೀವ್ಮೆಂಟ್ ಆಫ್ ದ ಗೌರ್ಮೆಂಟ್. ಇಟ್ ಈಸ್ ಪಬ್ಲಿಕ್ಲಿ ಟೋಲ್ಡ್. ಅದಾದಮೇಲೆ 2018ರಿಂದ 2023ವರೆಗೆ ಗ್ಯಾಪ್ ಆಗಿದೆ ನಿಜ. ಯಾಕಂದರೆ ಯಾವುದೋ ರಿಕ್ರೂಟ್ಮೆಂಟ್ ಮಾಡಲಿಲ್ಲ, ರಿಕ್ರೂಟ್ಮೆಂಟಲ್ಲಿ ಭಾಳಷ್ಟು ಸ್ಕ್ಯಾಮ್ಸ್ ಆಯಿತು, ಆಮೇಲೆ ಕೋವಿಡ್ ಬಂತು, ಹಾಗಾಗಿ ಏನೂ ಪ್ರಗತಿ ಆಗಲಿಲ್ಲ. ಆಮೇಲೆ ಕೆಲವು ರಿಟ್ರೋಗ್ರೇಡ್ ಡಿಸಿಷನ್ಸನ್ನು ತೊಗೊಂಡ್ರು, ಅದರಿಂದನೂ ಕೂಡ ತೊಂದರೆ ಆಯಿತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೀಗ ಅದೆಲ್ಲವನ್ನು ಸ್ಟ್ರೀಮ್ಲೈನ್ ಮಾಡಿದ್ದೀವಿ. 2-3 ವರ್ಷ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಇಶ್ಯೂಸನ್ನು ಎಲ್ಲ ಕ್ಲಿಯರ್ ಮಾಡಿಸಿ ಸುಮಾರು 13,000 ಟೀಚರ್ಸ್ ನೌಕರಿ ಆಗಿರ್ಬೋದು, ಅಸಿಸ್ಟೆಂಟ್ಸ್ ಪ್ರೊಫೆಸರ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬಿನ್ ಕ್ಲಿಯರ್ಡ್. ಈಗ ನಮ್ದು ಏನೇನು ಗೊಂದಲ ಇತ್ತು ಎಲ್ಲ ಗೊಂದಲ ನಿವಾರಣೆ ಮಾಡಿದ್ದೀವಿ. ನಾವೇ 3 ಸಾರಿ ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡಿ ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೀವು ನೋಟಿಫೈ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀವಿ. ಅನೇಕ ನೋಟಿಫಿಕೇಷನ್ಗಳು ಕೂಡ ಆಗಿವೆ. ಈಗ ನಾವು ರಿವ್ಯೂ ಮಾಡಿದ ಪ್ರಕಾರ ಇನ್ನೂ 1 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 15,000 ನೌಕರಿಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ. ಇನ್ನೂ 1 ವರ್ಷ ಒಳಗೆ ಇಲ್ಲ ಹೇಳ್ತಾ ಇದ್ದೀನಿ ನಿಮಗೆ. 15,000 ನೌಕರಿಗಳನ್ನು ಇನ್ನೂ 1 ವರ್ಷದೊಳಗಾಗಿ ಅದು ರಿಕ್ರೂಟ್ಮೆಂಟ್ ಅನ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿವರೆಗೆ ಕೆಲವೊಂದು ಪ್ರೊಸೆಸ್ಸಲ್ಲಿದೆ, ಕೆಲವು ಆರ್ಡರ್ಸ್ ಕೊಟ್ಟಿದ್ದೀವಿ, ಕೆಲವು ಇನ್ನೂ ನೋಟಿಫಿಕೇಶನ್ ಆಗಿದೆ. ಅದಾದಮೇಲೆ ಇನ್ನೂ ಬರ್ತಕ್ಕಂಥ 2 ವರ್ಷದಲ್ಲಿ ಇನ್ನೂ 25,000 ನೌಕರಿಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ, ನನ್ನ ಸರ್ಕಾರದ ಹೇಳ್ತಾ ಇಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಹೇಳ್ತಾ ಇದ್ದೀನಿ. ಹಾಗಾಗಿ ಐಡೆಂಟಿಫಿಕೇಷನ್ ಆಫ್ ಪೋಸ್ಟ್ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನು ಸುಮಾರು 6,500 ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತದೆ. ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇಟ್ಸ್ ನಾಟ್ ದ್ಯಾಟ್ ವಿ ಆರ್ ಜಸ್ಟ್ ಸಿಟ್ಟಿಂಗ್ ಐಡಲ್. ಈಗ 15,000 1 ವರ್ಷ ಒಳಗಾಗಿ ನಿಮಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಮಾಡಿದ್ದೀವೋ ನಿಮಗೆ ಪಟ್ಟಿ ಕೊಡ್ತೀವಿ. ಮುಂದೆ ಬರ್ತಕ್ಕಂಥ 2 ವರ್ಷಗಳಲ್ಲಿ 25,000 ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ. ಒಂದು ನಿಮಿಷ, ಅದೇ ಟೀಚರ್ಸ್ ಹುದ್ದೆನೇ ಹೇಳ್ತಾ ಇದ್ದೀನಿ. ಸುಮಾರು 6,500 ಅತಿ ಶೀಘ್ರದಲ್ಲಿ 6,500 ಟೀಚರ್ಸ್ ಅನ್ನ ಕಾನ್ಫರ್ಮ್ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ. ಇಲ್ಲ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ವರ್ಷ ಅದೇ ಒಂದು KKRDBದೇನೆ ಈಗೇನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಏನು ಹುದ್ದೆಗಳವಲ್ಲ 6,500 ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ. ವಿದಿನ್ 1 ಇಯರ್ ಅದನ್ನು 6 ಮಂತ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು 10,000 ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದರೆ ನಾವು ಒಂದು ಕಮಿಟ್ಮೆಂಟನ್ನು ಮಾಡಿದ್ವಿ. ಚುನಾವಣೆಗಿಂತ ಮುಂಚೆ ಕಲಬುರಗಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಪಬ್ಲಿಕಲ್ಲಿ ನಾವು ಕಮಿಟ್ಮೆಂಟ್ ಏನು ಮಾಡಿದ್ದೀವಿ ಅಂದರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ, ಇಲ್ಲಿರ್ತಕ್ಕಂಥ ಸುಮಾರು 50,000 ಹುದ್ದೆಗಳನ್ನು ನಮ್ಮ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ಮಾಡ್ತೀವಿ ಅಂತ ನಮ್ಮ ಕಮಿಟ್ಮೆಂಟ್ ಇದೆ. ವಿ ಸ್ಟ್ಯಾಂಡ್ ಬೈ ದಟ್ ಕಮಿಟ್ಮೆಂಟ್ ಆ್ಯಂಡ್ ವಿಲ್ ಆನರ್ ದ ಕಮಿಟ್ಮೆಂಟ್. ಪ್ರಮೋಷನ್ಸು ನಡೀತಾ ಇದೆ. ಹಾಗಿಲ್ಲ, ಪ್ರಮೋಷನ್ದು ಸ್ವಲ್ಪ ಗೊಂದಲ ಇತ್ತು. ಯಾಕಂದರೆ ಪ್ರಮೋಷನಲ್ಲಿ ಏನಾಗಿದೆ, ಕೆಲವು ಇಲಾಖೆಗಳಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕೆಲವು ಇಲಾಖೆಗಳಲ್ಲಿ ನಮ್ಮ ಇದರಿಂದ ಸ್ವಲ್ಪ ತೊಂದರೆ ಆಗಿದೆ, ಕೆಲವು ಇಲಾಖೆಗಳಿಗೆ ಬೆನಿಫಿಟ್ ಸಿಕ್ಕಿದೆ. ಹಾಗಾಗಿ ಒಂದು ಕೋರ್ಟ್ ಆದೇಶನೂ ಆಗಿದೆ, ನಾವು ಡಿಸಿಷನ್ ತೊಗೊಂಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ. ಅದು ಗೊಂದಲ ಸ್ವಲ್ಪ ನಿರ್ವಹಣೆ ಮಾಡ್ತೀವಿ. ಇಲ್ಲ, ಬಡ್ತಿಯಲ್ಲಿ ಗೊಂದಲ ಇದೆ, ನಿಮಗಿಲ್ಲ, ನಿಮಗೆ ಯಾವ ಡಿಪಾರ್ಟ್ಮೆಂಟಲ್ಲೂ ತೊಂದರೆ ಇಲ್ಲ.